ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪೀಕಾಕ್ ಐ ಶ್ಯಾಡೋನ ಕ್ರಿಯೇಟ್ ಮಾಡೋಣ. ಈ ಒಂದು ಗ್ಲಾಮ್ ಲುಕ್ನ ನೀವು ಯಾವುದೇ ಒಂದು ಪಾರ್ಟಿಗೆ ಆರಾಮಾಗಿ ವೇರ್ ಮಾಡ್ಬೋದು. ತುಂಬ ಡ್ರಾಮ್ಯಾಟಿಕ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನನ್ನ ಐಬ್ರೋಗಳನ್ನ ಡ್ರಾ ಮಾಡ್ಕೊಂಡಿದ್ದ ನಂತರ ಅದನ್ನು ಇನ್ನೂ ಡಿಫೈನ್ ಮಾಡೋದಕ್ಕೋಸ್ಕರ ನನ್ನ ಕನ್ಸೀಲರಲ್ಲಿ ಈ ರೀತಿ ಅದನ್ನು ಬ್ರೈಟನ್ ಅಪ್ ಮಾಡ್ಕೋತೀನಿ. ಒಂದು ಫ್ಲ್ಯಾಟ್ ಸ್ಕ್ವೇರ್ ಬ್ರಷಿಂದ ನಾನು ಈ ರೀತಿ ಲೈನ್ಸ್ನ ಫಾರ್ಮ್ ಮಾಡಿಕೊಂಡು ಪ್ರಾಡಕ್ಟ್ನ ಕೆಳಗಡೆ ಡ್ರಾ ಮಾಡಿಕೊಂಡು ಹಾಗೆ ಅದನ್ನು ಬ್ಲೆಂಡ್ ಮಾಡ್ತಾ ಹೋಗ್ತೀನಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ. ಈ ರೀತಿ ಮಾಡೋದ್ರಿಂದ ನಮ್ಮ ಐ ಶ್ಯಾಡೋ ಆಗಲಿ ನಮ್ಮ ಐಬ್ರೋ ಆಗಲಿ ತುಂಬ ಪ್ರಾಮಿನೆಂಟ್ ಆಗಿ ಎದ್ದು ಕಾಣಿಸುತ್ತೆ. ಇಲ್ಲಿ ನಾನು ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಕನ್ಸೀಲರ್ನ ಯೂಸ್ ಮಾಡಿದ್ದೀನಿ ಇನ್ ದ ಶೇಡ್ 25. ಇದು ಒಂದು ಲೈಟರ್ ಕನ್ಸೀಲರ್ ಆಗಿರುತ್ತೆ. ನಮ್ಮ ಐಬ್ರೋಸ್ನ ಅಥವಾ ನಮ್ಮ ಐ ಶ್ಯಾಡೋ ಬೇಸನ್ನು ಸ್ವಲ್ಪ ಡಿಫೈನ್ ಆಗಿ ಹಾಗೆ ಬ್ರೈಟ್ ಆಗಿ ಕಾಣೋದಕ್ಕೆ ನಾನು ಹೇಳ್ದಾಗೆ ಇದೇ ಒಂದು ಕನ್ಸೀಲರ್ನ ನಾನು ನನ್ನ ಐಲಿಡ್ಸ್ಗೆ ಅಪ್ಲೈ ಮಾಡಿಕೊಂಡು ನಂತರ ನಾನು ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಇದನ್ನು ಬ್ಲೆಂಡ್ ಮಾಡಿಕೊಂಡು ನಂತರ ನಾನು ಪೌಡರಿಂದ ಸೆಟ್ ಮಾಡ್ಕೋತೀನಿ. ಇಲ್ಲಿ ನಾನು ಯೂಸ್ ಮಾಡಿರುವಂಥದ್ದು ಮೆಬ್ಲಿನ್ ಫಿಟ್ ಮಿ ಅವರ ಒಂದು ಕಾಂಪ್ಯಾಕ್ಟ್ ಆಗಿರುತ್ತೆ ಇನ್ ದ ಶೇಡ್ 310. ನೆಕ್ಸ್ಟ್ ನಾನು ನನ್ನ ಐ ಶ್ಯಾಡೋನ ಕ್ರಿಯೇಟ್ ಮಾಡೋದಕ್ಕೆ ಫೇಸಸ್ ಕೆನಡಾ ಅವರ ಕಾಜಲಿಂದ ಈ ರೀತಿ ನನ್ನ ಲ್ಯಾಶ್ ಲೈನ್ ಮೇಲೆ ಒಂದು ಥಿನ್ನಾಗಿ ಲೈನ್ನ ಎಳ್ಕೊತಾ ಇದ್ದೀನಿ. ನಂತರ ನಾನು ಇದನ್ನು ಒಂದು ಸ್ಮರ್ಜರ್ ಬ್ರಷಿಂದ ನೀಟಾಗಿ ಸ್ಮರ್ಜ್ ಮಾಡ್ಕೋತೀನಿ. ನಾವು ಕಾಜಲನ್ನು ಅಪ್ಲೈ ಮಾಡಿದ ಕೂಡಲೇ ಅದನ್ನ ಸ್ಮರ್ಜ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅದು ಡ್ರೈ ಆದ ನಂತರ ನಮಗೆ ಸ್ಮರ್ಜ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಸ್ಮರ್ಜ್ ಮಾಡ್ಕೊಂಡಿದ ನಂತರ ನಾನು ಇನ್ನೊಂದು ಥಿನ್ ಲೇಯರನ್ನು ನನ್ನ ಐಲ್ಯಾಶ್ ಮೇಲೆ ಎಳ್ಕೊಂಡು ಅದನ್ನು ಕೂಡ ಲೈಟಾಗಿ ಸ್ಮರ್ಜ್ ಮಾಡ್ಕೋತೀನಿ. ನಮ್ಮ ಲ್ಯಾಶ್ ಲೈನ್ ಮೇಲೆ ಡಾರ್ಕ್ ಇದ್ದು ನಂತರ ಅದು ಗ್ರ್ಯಾಜುವಲಿ ಫೇಡ್ ಔಟ್ ಆಗಿರೋ ಹಾಗೆ ಕಾಣಿಸೋದಕ್ಕೆ ಮಾಡೋ ಥರ. ನಂತರ ನಾನಿಲ್ಲಿ ಒಂದು ಡಾರ್ಕ್ ಬ್ಲೂ ಕಲರ್ ಶೇಡ್ನ ತಗೊಂಡು ಈ ಎಡ್ಜಸ್ ಅನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ನಾವು ಗ್ರ್ಯಾಜುವಲ್ ಆಗಿ ಕಲರ್ಸ್ನ ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಫಸ್ಟ್ ನಾನು ಬ್ಲ್ಯಾಕ್ ಯೂಸ್ ಮಾಡಿದೆ ಸ್ವಲ್ಪ ಡಾರ್ಕ್ ಎಫೆಕ್ಟ್ ಕೊಡೋದಕ್ಕೆ. ನಂತರ ನಾನು ಅದಕ್ಕಿಂತ ಲೈಟ್ ಅಂದರೆ ಒಂದು ಡಾರ್ಕ್ ಬ್ಲೂ ಕಲರ್ನ ಯೂಸ್ ಮಾಡಿಕೊಂಡು ಈ ರೀತಿ ಕಲರ್ನ ಅಪ್ಲೈ ಮಾಡ್ಕೋತೀನಿ. ನಂತರ ಅದಕ್ಕಿಂತ ಲೈಟ್ ಕಲರ್ಸ್ನ ಯೂಸ್ ಮಾಡಿ ನನ್ನ ಐ ಶ್ಯಾಡೋನ ಫಿನಿಶ್ ಮಾಡ್ಕೋತೀನಿ. ಈ ರೀತಿ ಕ್ರೀಸ್ವರೆಗೂ ಕೂಡ ನಾನು ಈ ಡಾರ್ಕ್ ಬ್ಲೂ ಶೇಡನ್ನು ತಗೊಂಡು ನೀಟಾಗಿ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತೀನಿ. ಹಾಗೆ ನನ್ನ ಔಟರ್ ವಿಯಲ್ಲೂ ಕೂಡ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ನಂತರ ನಾನು ಒಂದು ಲೈಟ್ ಬ್ಲೂ ಕಲರ್ನ ತಗೊಂಡು ಈ ರೀತಿ ಎಡ್ಜಸ್ಸನ್ನು ಮಾತ್ರ ಬ್ಲೆಂಡ್ ಮಾಡ್ಕೋತೀನಿ. ಇಲ್ಲಿ ನಾನು ಯು ಕ್ಯಾನ್ ಬಿ ಅವರ ಪ್ರೆಟಿ ಆಲ್ ಸೆಟ್ ಪ್ಯಾಲೆಟನ್ನು ಯೂಸ್ ಮಾಡಿಕೊಂಡು ಇವತ್ತು ನಾನು ಐ ಶ್ಯಾಡೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಇನ್ನೊಂದು ಲೈಟ್ ಬ್ಲೂನ ತಗೊಂಡು ಈ ರೀತಿ ನನ್ನ ಎಡ್ಜಸ್ಸನ್ನು ಸಾಫ್ಟನ್ ಮಾಡ್ಕೋತೀನಿ. ಇದು ಬಂದು ಒಂದು ಟ್ರಾನ್ಸಿಷನ್ ಶೇಡ್ ಅಂತಲೇ ಹೇಳ್ಬೋದು. ಈ ಒಂದು ಲೈಟ್ ಬ್ಲೂನ ಈ ರೀತಿ ನೀಟಾಗಿ ಎಡ್ಜಸ್ಸಲ್ಲಿ ನಾನು ಬ್ಲೆಂಡ್ ಮಾಡಿಕೊಂಡು ನನ್ನ ಔಟರ್ ವಿನು ಕೂಡ ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡ್ ಮಾಡ್ಕೊಂಡಿದ ನಂತರ ಒಂದು ಮಸ್ಟರ್ಡ್ ಯೆಲ್ಲೋ ಕಲರ್ನ ನಾನು ತಗೊಂಡು ಆ ಲೈಟ್ ಬ್ಲೂ ಕಲರ್ ಮೇಲೆ ನಾನು ಹಚ್ತಾ ಇದ್ದೀನಿ. ಇದನ್ನು ನಾನು ಎಡ್ಜಸ್ಗೆ ಅಪ್ಲೈ ಮಾಡ್ತಾ ಇಲ್ಲ, ಆ ಬ್ಲೂ ಕಲರ್ ಎಲ್ಲಿ ಅಪ್ಲೈ ಮಾಡಿದ್ದೆ ಲಾಸ್ಟ್ ಟೈಮ್ ನಾನು ಅದ್ರ ಮೇಲೆ ನಾನು ಈ ರೀತಿ ಅಪ್ಲೈ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಒಂದು ರಾಮ ಗ್ರೀನ್ ಅಂತ ಹೇಳ್ತೀವಲ್ಲ ಆ ಕಲರ್ ನಮಗೆ ಫಾರ್ಮ್ ಆಗತ್ತೆ.
ನಾವು ಡೈರೆಕ್ಟ್ ಗ್ರೀನ್ ಕಲರ್ನ ಯೂಸ್ ಮಾಡಿ ಕೂಡ ಇದನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ಈ ರೀತಿ ನಾವು ಒಂದು ಬ್ಲೂ ಯೆಲ್ಲೋನ ಮಿಕ್ಸ್ ಮಾಡಿದಾಗ ಬರುವಂಥ ಕಲರು ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನಾನು ಬ್ಲೂ ಕಲರ್ ಮೇಲೆ ಒಂದು ಯೆಲ್ಲೋ ಕಲರ್ನ ಆ್ಯಡ್ ಮಾಡಿ ಈ ಒಂದು ಗ್ರೀನ್ ಕಲರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ ಒಂದು ಪೀಕಾಕ್ ಕಲರ್ ಎಫೆಕ್ಟನ್ನು ನಾವು ಪಡೆಯೋದಕ್ಕೆ. ನಂತರ ನಾನು ನನ್ನ ಔಟರ್ ವಿಯಲ್ಲಿ ನಾನು ಫಸ್ಟ್ ಯೂಸ್ ಮಾಡಿದಂತಹ ಒಂದು ಡಾರ್ಕ್ ಬ್ಲೂ ಕಲರ್ನ ತಗೊಂಡು ಈ ರೀತಿ ಅಪ್ಲೈ ಮಾಡ್ಕೋತೀನಿ ಒಂದು ಡೆಪ್ನೆಸ್ಗೋಸ್ಕರ. ಅಪ್ಲೈ ಮಾಡ್ಕೊಂಡಿದ ನಂತರ ಆ ಡಾರ್ಕ್ ಬ್ಲೂ ಕಲರ್ ಹಾಗೆ ಆ ಗ್ರೀನ್ ಕಲರ್ ಫಾರ್ಮ್ ಆಗಿರೋ ಪ್ಲೇಸಲ್ಲಿ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ ಆ ಟ್ರಾನ್ಸಿಷನ್ ಸ್ಮೂತಾಗಿ ಬರೋದಕ್ಕೆ. ನಂತರ ನಾನಿಲ್ಲಿ ಒಂದು ರೆಡ್ ಶಿಮರಿ ಶೇಡನ್ನು ತಗೊಂಡು ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಮಾತ್ರ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಫಿಂಗರ್ ಟಿಪ್ಪಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು ಒಂದು ಗುಡ್ ಅಪ್ಲಿಕೇಶನ್ಗೋಸ್ಕರ. ಈ ರೀತಿ ನೀಟಾಗಿ ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಅಪ್ಲೈ ಮಾಡ್ಕೊಂಡಿದ ನಂತರ ನನ್ನ ಇನ್ನರ್ ಕಾರ್ನರ್ಸಲ್ಲಿ ಒಂದು ಶಿಮರಿ ಶೇಡನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ಸಿಲ್ವರ್ ಶೇಡ್ ಆಗಿರುತ್ತೆ. ನಂತರ ನಾನು ಮೆಬಿಲಿನ್ ಅವರ ಐಲೈನರ್ನ ಯೂಸ್ ಮಾಡಿಕೊಂಡು ಒಂದು ಐಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ವಿಂಗ್ಗೋಸ್ಕರ ಒಂದು ಲೈನನ್ನು ಈ ರೀತಿ ಸ್ಲ್ಯಾಂಟ್ ಆಗಿ ಡ್ರಾ ಮಾಡಿಕೊಂಡು ನಂತರ ಅದರ ಪಕ್ಕನೇ ಈ ರೀತಿ ಇನ್ನೊಂದು ಸ್ಲ್ಯಾಂಟ್ ಲೈನ್ನ ಡ್ರಾ ಮಾಡಿಕೊಂಡು ಒಳಗಡೆ ನಾನು ಐಲೈನರ್ನ ಫಿಲ್ ಮಾಡ್ಕೋತೀನಿ. ಈ ರೀತಿ ನೀಟಾಗಿ ಫಿಲ್ ಮಾಡ್ಕೊಂಡಿದ ನಂತರ ನಾನು ನೆಕ್ಸ್ಟ್ ನನ್ನ ಸೆಂಟರ್ ಆಫ್ ದ ಐಲಿಡ್ ಇಂದ ನನ್ನ ಐಲೈನರ್ನ ಡ್ರಾ ಮಾಡ್ಕೋತೀನಿ. ನಾನು ಈ ಲೈನಿಂಗ್ನ ಬಂದು ನನ್ನ ಇನ್ನರ್ ಕಾರ್ನರ್ಸಿಂದ ಶುರು ಮಾಡ್ತಾ ಇಲ್ಲ, ನನ್ನ ಸೆಂಟರ್ ಆಫ್ ದ ಐಲಿಡ್ ಇಂದ ಮಾತ್ರ ಈ ಲೈನಿಂಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಇನ್ನರ್ ಕಾರ್ನರ್ಸ್ಗೆ ಸಿಲ್ವರ್ ಶಿಮರಿನ ಆ್ಯಡ್ ಮಾಡಿರೋದ್ರಿಂದ ನಮ್ಮ ಐ ಲೈನಿಂಗ್ನ ನಾವು ಇನ್ನರ್ ಕಾರ್ನರ್ಸಿಂದ ಶುರು ಮಾಡೋದು ಬೇಕಿಲ್ಲ. ನಂತರ ನಾನಿಲ್ಲಿ ಸೇಮ್ ಕಾಜಲನ್ನು ಯೂಸ್ ಮಾಡಿಕೊಂಡು ನನ್ನ ವಾಟರ್ ಲೈನ್ಸ್ನ ನಾನು ಡ್ರಾ ಮಾಡ್ಕೋತಾ ಇದ್ದೀನಿ. ನಂತರ ಒಂದು ಮೆಜೆಂಟಾ ಪಿಂಕ್ನ ಯೂಸ್ ಮಾಡಿಕೊಂಡು ನನ್ನ ಡ್ರಾಪ್ ಶ್ಯಾಡೋನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಎರಡೂ ಕಣ್ಗಳಿಗೆ ನಾನು ನನ್ನ ಐ ಶ್ಯಾಡೋನ ಅಪ್ಲೈ ಮಾಡಿಕೊಂಡು ಡ್ರಾಪ್ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಪೀಕಾಕಲ್ಲಿ ಇರುವಂತಹ ಕಲರ್ಸನ್ನು ಯೂಸ್ ಮಾಡಿ ನಾವು ಹೇಗೆ ಒಂದು ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಆಗಿರೋ ಒಂದು ಐ ಶ್ಯಾಡೋನ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿ. ಇದನ್ನು ನೀವು ನಿಮ್ಮ ಪಾರ್ಟೀಸ್ಗೆ ಅಥವಾ ತುಂಬ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಕ್ರಿಯೇಟ್ ಮಾಡಿಕೊಂಡು ಒಂದು ನ್ಯೂಡ್ ಲಿಪ್ಸ್ಟಿಕ್ ಜೊತೆಗೆ ಇದನ್ನು ಫಿನಿಷ್ ಮಾಡಿಕೊಂಡ್ರೆ ಓವರ್ ಆಲ್ ಮೇಕಪ್ ತುಂಬ ಗ್ಲ್ಯಾಮ್ ಆಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.